ಇದ್ದಾರೆ ಆರೋಪಿ ದರ್ಶನ್ ಸಾಮೂಹಿಕ ಯೋಗದಲ್ಲಿ ಆರೋಪಿ ದರ್ಶನ್ ಭಾಗಿಯಾಗಿರುವಂತದ್ದು ಇವತ್ತು ಯೋಗ ದಿನ. ಸೊ ಹಾಗಾಗಿ ಪ್ರತಿಯೊಂದು ಜೈಲುಗಳಲ್ಲೂ ಕೂಡ ಸಾಮೂಹಿಕ ಯೋಗ ಇರುತ್ತೆ ಆರೋಪಿತರಿಗೆ. ಸೊ ಇವತ್ತು ನಟ ದರ್ಶನ್ ಪರಪನಗ್ರಹಾರ ಜೈಲಲ್ಲಿ ಸಾಮೂಹಿಕ ಯೋಗದಲ್ಲಿ ಭಾಗಿಯಾಗಿದ್ದಾರೆ. 1 ಗಂಟೆಗಳ ಕಾಲ ಜೈಲಲ್ಲೇ ಯೋಗ ಮಾಡಿದ್ದಾರೆ ದರ್ಶನ್. ಅದರ ಜೊತೆಗೆ ಸಾಮೂಹಿಕ ಯೋಗದಲ್ಲಿ ಆರೋಪಿ ಪವಿತ್ರ ಗೌಡ ಕೂಡ ಭಾಗಿಯಾಗಿದ್ದಾರೆ. ಪ್ರಾಣಾಯಾಮ, ದೀರ್ಘದಂಡ, ನಮಸ್ಕಾರವನ್ನ ಮಾಡಿದ್ದಾರೆ ದರ್ಶನ್. ಜೈಲಿನ ಕಾರಿಡಾರ್ನಲ್ಲಿ ಯೋಗ ಮಾಡಿದ್ದಾರೆ ದರ್ಶನ್ ಅವರು. ಅಂದ್ರೆ ಇಲ್ಲಿ ಎಷ್ಟೇ ದೊಡ್ಡ ಪ್ರಭಾವಿಯಾದ್ರೂ ಸರಿಯೇ, ಜೈಲಿನ ಕಾನೂನು, ನೀತಿ, ನಿಯಮ ಎಲ್ಲವೂ ಎಲ್ಲರಿಗೂ ಒಂದೇ. ನೀವು ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ 18 ನಲ್ಲಿ ಲಭ್ಯ ಆಗಿದೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ದರ್ಶನ್ ಏನಿದ್ದಾರೆ, ಈಗ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡ್ತಾ ಇರಬಹುದು, ಆ ಒಂದು ನೀಲಿ ಬಣ್ಣದ ಜಾಕೆಟ್ ಅನ್ನು ಧರಿಸ್ಕೊಂಡಿದ್ದಾರೆ, ಯೋಗವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳಲಾಗದೆ ಬಳಲಿದ್ದಾರೆ. ಸಣ್ಣ ಆಗಿರೋದು ಕೂಡ ಇದೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ರ ಎಲ್ಲರೂ ಕೂಡ ನೀಲಿ ಬಣ್ಣದ ಶರ್ಟ್ ಹಾಕೊಂಡು ಯೋಗವನ್ನ ಮಾಡಿರುವಂಥದ್ದು. ಜೈಲಿನ ಕಾರಿಡಾರ್ನಲ್ಲೇ ಎಲ್ರಿಗೂ ಕೂಡ ಇವತ್ತು ಯೋಗ ದಿನದ ಹಿನ್ನೆಲೆಯಲ್ಲಿ ಎಲ್ಲರ ಹತ್ರನೂ ಯೋಗ ಮಾಡಿಸಿದ್ದಾರೆ. ಸೊ ಮೊದಲಿಗೆ ನನಗೆ ಬೆನ್ನು ನೋವಿದೆ, ಸೊ ನಂಗೆ ನೋವು ಜಾಸ್ತಿ ಇರೋದ್ರಿಂದ ನಾನು ಯೋಗ ಮಾಡೋಕ್ಕೆ ಬರಲ್ಲ, ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲ್ಲ ಅಂತ ದರ್ಶನ್ ಹೇಳಿರ್ತಾರೆ. ಈ ವೇಳೆ ಕಚೇರಿಗೆ ಕರೆಸ್ಕೊಂಡು ಯೋಗ ಮಾಡೋಕೆ DG ಅಲೋಕ್ ಕುಮಾರ್ ಸಲಹೆ ಕೊಟ್ಟಿದ್ರು. ಬೆನ್ನು ನೋವಿದ್ರೆ ಯೋಗ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಸಲಹೆ ಕೊಟ್ಟಿದ್ದಾರಂತೆ. ಬಳಿಕ ಜೈಲಿನ ಕಾರಿಡಾರ್ನಲ್ಲಿ ಯೋಗ ಮಾಡಿದ್ದಾರೆ ನಟ ದರ್ಶನ್ ಅಂಡ್ ಗ್ಯಾಂಗ್. ಸೊ ಬೆನ್ನು ನೋವಿನ ಕಾರಣವನ್ನ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಬೆನ್ನು ನೋವು ಆಗ್ತಾ ಇದೆ, ನನಗೆ ಯೋಗ ಮಾಡೋಕ್ಕಾಗಲ್ಲ ಅಂತ. ಬಟ್ ಅಲ್ಲಿ ಅಧಿಕಾರಿಗಳೇನು ಹೇಳ್ತಾರೆ, ಯೋಗ ಮಾಡಿದ್ರೆ ಬೆನ್ನು ನೋವು ಕಡಿಮೆ ಆಗುತ್ತೆ, ನೀವು ಹಾಗಾಗಿ ಕಚೇರಿ ಒಳಗಡೆ ಬನ್ನಿ. ರೂಲ್ಸ್ ಅಂದ್ರೆ ರೂಲ್ಸು, ಎಲ್ರಿಗೂ ಕೂಡ ಒಂದೇ ರೂಲ್ಸು, ಎಲ್ಲರೂ ಕೂಡ ಯೋಗ ಮಾಡಲೇಬೇಕು. ಸೊ ಕಚೇರಿ ಒಳಗೆ ಬಂದು ನೀವು ಯೋಗ ಮಾಡಿ ಅಂತ ಅಂದ್ರಂತೆ. ಸೊ ಅದಕ್ಕೆ ದರ್ಶನ್ ಅವರು ಲಾಸ್ಟಿಗೆ ಅವರ ಗ್ಯಾಂಗ್ ಏನಿದೆ ಅದ್ರ ಜೊತೆಗೆ ಅವರು ಕಾರಿಡಾರ್ನಲ್ಲಿ ಯೋಗವನ್ನ ಮಾಡಿದ್ದಾರೆ. ಸ್ವಲ್ಪ ಹೆಲ್ದಿಯಾಗೂ ಕೂಡ ಕಾಣಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಫೋಟೋ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಹೆಲ್ತ್ ಗ್ರೌಂಡ್ಸ್ನಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದಿದ್ರು. ಬೆನ್ನು ನೋವು ಹಾಗೇ ಇದೆ ಈಗಲೂ ಕೂಡ. ಸೊ ಸಾಕಷ್ಟು ಬಳಲ್ತಾ ಇದ್ದೀನಿ, ಯೋಗ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಕಾರಣವನ್ನು ಕೂಡ ಕೊಟ್ಟಿದ್ರು. ಬಟ್ ಎಲ್ರಿಗೂ ಕೂಡ ಒಂದೇ ನಿಯಮ ಅಲ್ವಾ ಜೈಲು ಅಂತಂದ್ಮೇಲೆ. ಸೊ ಹಾಗಾಗಿ ಎಲ್ಲರ ಕೈಯಲ್ಲೂ ಕೂಡ ಇವತ್ತು ಯೋಗ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡಿದ್ದಾರೆ, ಯೋಗ ಮಾಡಿಸುವಂತಹ ಮುಖಾಂತರ. ಸೆಂಟ್ರಲ್ ಜೈಲಿನಲ್ಲಿ ಆಗಿರುವಂಥದ್ದು ನೋಡ್ತಾ ಇದ್ರ, ಎಕ್ಸರ್ಸೈಸ್ ಮಾಡುವಂಥ ದೃಶ್ಯ, ಯೋಗ ಮಾಡುವಂಥ ದೃಶ್ಯವನ್ನ ಸೆಂಟ್ರಲ್ ಜೈಲಿನ ದೃಶ್ಯಾವಳಿ. ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಬರೋಬ್ಬರಿ 1 ಗಂಟೆಗಳ ಕಾಲ ಯೋಗವನ್ನ ಮಾಡಿಸಿದ್ದಾರೆ ಅಧಿಕಾರಿಗಳು ಅಲ್ಲಿನ ಆರೋಪಿಗಳ ಕೈಯಿಂದ. 1 ನಿಮಿಷನೂ ಯೋಗ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಫೈನಲಿ 1 ಗಂಟೆ ಯೋಗವನ್ನ ಮಾಡಿದ್ದಾರೆ. ಯಾಕಂದ್ರೆ ಯೋಗ ಮಾಡಿದ್ರೆ ಸಾಕಷ್ಟು ಲಾಭ ಇರುವಂಥದ್ದು ಅವರಿಗೆ. ಸೊ ಬೆನ್ನು ನೋವು ಅಂತ ಬೇರೆ ಹೇಳ್ತಾರೆ. ಸೊ ಹಾಗಾಗಿ ಬೆನ್ನು ನೋವು ಕೂಡ ಇದರಲ್ಲೇ ಕಡಿಮೆ ಆಗತ್ತೆ, ಯೋಗ ಮಾಡಿ ಅಂತ ಹೇಳ್ಕೊಂಡು ಅಧಿಕಾರಿಗಳು ಹೇಳಿದ್ದಾರೆ. ಜೈಲಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಒಟ್ಟಿಗೆ ಇದ್ದಾರೆ ನೋಡಿ. ಒಟ್ಟಿಗೆ ಇರುವಂಥದ್ದು, ಒಟ್ಟಿಗೆ ಯೋಗ ಕೂಡ ಮಾಡಿರೋದು, ಕ್ಯಾಶುವಲ್ ಆಗಿದ್ದಾರೆ. ಜೈಲಿಗೆ ಹೋಗಿ ವರ್ಷ ದಾಟ್ತಲ್ವಾ. ಸೊ ಜೈಲಿಗೆ ಒಗ್ಗೂಡಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಬಳಲು ಕೂಡ ಇದ್ದಾರೆ. ಯಾಕಂದ್ರೆ ಬೇಕಾಗಿರುವಂಥ ಪ್ರೋಟೀನ್ಗಳು, ಆಹಾರ ಸರಿಯಾಗಿ ಸಾಮಾನ್ಯ ವ್ಯಕ್ತಿಗೆ ತಿನ್ನುವಂಥ ಆಹಾರವನ್ನ ಇವರು ತಿಂತಾ ಇದ್ದಾರೆ. ಇಲ್ಲಾಂದ್ರೆ ಹೈ-ಫೈ ಪಾಶ್ ಲೈಫ್ ಅಲ್ವಾ, ಹೋಟೆಲು, ಪ್ರೋಟೀನ್ ಫುಡ್ಸ್ಗಳು, ಸೊ ನಾನ್ ವೆಜ್ಗಳು. ಸೊ ಹಾಗಾಗಿ ಇಲ್ಲ, ಅದು ಯಾವುದೂ ಇಲ್ಲ. ಈಗ ಯೋಗವನ್ನ ಮಾಡಿದ್ದಾರೆ. ಇವತ್ತು ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ನಟ ದರ್ಶನ್ ಏನಿದ್ದಾರೆ ಜೈಲಿನಲ್ಲಿ 1 ಗಂಟೆಗಳ ಕಾಲ ಯೋಗವನ್ನ ಮಾಡಿದ್ದಾರೆ. ಕಾನೂನು ಅನ್ನುವಂಥದ್ದು ದೊಡ್ಡವರಿಗೆ ಚಿಕ್ಕವರಿಗೆ ಒಂದೊಂದು ರೀತಿ ಇರೋದಿಲ್ಲ. ದೊಡ್ಡವ್ರಿಗೂ ಒಂದೇ ಕಾನೂನು, ಚಿಕ್ಕವ್ರಿಗೂ ಕೂಡ ಒಂದೇ ಕಾನೂನು, ಶ್ರೀಮಂತರು ಬಡವರು ಎಲ್ರಿಗೂ ಕೂಡ ಒಂದೇ ಕಾನೂನು ಅನ್ನುವಂಥದ್ದನ್ನ ದರ್ಶನ್ ಕೇಸ್ ಮೂಲಕ ಕೋರ್ಟ್ ಏನಿದೆ ಜನರಿಗೆ ಮನವರಿಕೆ ಮಾಡಿಕೊಡ್ತು. ಬೇಲ್ಗೆ ಅರ್ಜಿ ಹಾಕಿದ್ರು, ಅದು ಕೂಡ ರಿಜೆಕ್ಟ್ ಆಗತ್ತೆ. ಸೊ ಈಗ
ಯೋಗ ಮಾಡುವಂಥ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಡ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಗಂಗಾಧರ್, ಇವತ್ತು ಯೋಗ ದಿನಾಚರಣೆ, ದರ್ಶನ್ ಅಂಡ್ ಗ್ಯಾಂಗ್ ಯೋಗವನ್ನ ಮಾಡಿದೆ, ಏನೆಲ್ಲ ಕಾರಣ ಕೊಟ್ಟಿದ್ದಾರಂತೆ ಈ ಯೋಗವನ್ನ ಅವಾಯ್ಡ್ ಮಾಡೋಕೆ? ಧನುಶ್ರೀ, ಪ್ರಮುಖವಾಗಿ ಇವತ್ತು ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಜೈಲಲ್ಲೂ ಕೂಡ ಡಿಜೆ ಅಲೋಕ್ ಕುಮಾರ್ ಅವರು ಎಲ್ಲಾ ಕೈದಿಗಳು ಕೂಡ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದರಿಂದ ಒಂದು NGO ಮೂಲಕವಾಗಿ ಒಳಗಡೆ ಸೀಮಿತವಾದಂತಹ ಸಿಬ್ಬಂದಿಯನ್ನ ತೆಗೆದುಕೊಂಡು ಅವ್ರಿಗೆ ಯೋಗಾಭ್ಯಾಸವಾದ ತರಬೇತಿಯನ್ನ ಕೊಟ್ಟು ಇವತ್ತು ಆಚರಣೆಯನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ಇವತ್ತು ಕೂಡ ನಟ ದರ್ಶನ್ ಕಳೆದ 15 ದಿನಗಳಲ್ಲೂ ಕೂಡ ನಮಗೆ ಬೆನ್ನು ನೋವಿರೋದ್ರಿಂದ ನಾನು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲ್ಲ ಅಂತ ಕೂಡ ಹೇಳಿದ್ರು. ಹೀಗಾಗಿ ಯಾರಿಗೆ ಅಂದ್ರೆ ಒತ್ತಾಯಪೂರ್ವಕವಾಗಿ ಯಾರನ್ನು ಕೂಡ ಕರೆಯೋದು ಬೇಡ ಅಂತ ಹೇಳಿ ಡಿಜೆ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ರು. ಆದ್ರೆ ಇವತ್ತು ಯೋಗ ದಿನಾಚರಣೆ ಬಹಳ ಅದ್ದೂರಿಯಾಗಿ ಸೆಂಟ್ರಲ್ ಜೈಲ್ ಪರಪ್ಪಾರದಲ್ಲ ಆಚರಣೆ ಮಾಡ್ಲಾಯ್ತು. ಬೆಳಿಗ್ಗೆ ಅಲೋಕ್ ಕುಮಾರ್ ಅವರೇ ಖುದ್ದಾಗಿ ಅಂದ್ರೆ ಇವರು ನಟ ದರ್ಶನ್ ಅಂಡ್ ಗ್ಯಾಂಗ್ ಅವರನ್ನ ಕರೆದು ಅಂದ್ರೆ ದರ್ಶನನ್ನ ಕರೆದು ಯೋಗಾಭ್ಯಾಸ ನೀವು ಕೂಡ ಮಾಡಿ ಅಂತ ಹೇಳಿ ಹೇಳಿದಂತ ಹಿನ್ನೆಲೆಯಲ್ಲಿ ಇಲ್ಲ ನಮ್ಗೆ ಸ್ವಲ್ಪ ಬೆನ್ನು ನೋವಿದೆ ಆಗಲ್ಲ ಅಂತ ಹೇಳಿದ ಅಂತ ಕಾರಣ ಇಲ್ಲ, ಇದು ಹೆಲ್ತ್ಗೆ ಒಳ್ಳೇದು, ನಿಮ್ಗೆ ಯಾವುದೇ ಒಂದು ಮಾಮೂಲಿ ಪ್ರಾಣಾಯಾಮ ಆಗಿರ್ಬೋದು, ದೀರ್ಘದಂಡ ನಮಸ್ಕಾರ ಆಗಿರ್ಬೋದು, ಅದ್ಯಾವ್ದಾದ್ರು ಕೂಡ ಮಾಡಿ ಅಂತ ಹೇಳಿ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಮಾಡೋದ್ರಿಂದ ನಿಮಗೂ ಕೂಡ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿ ಸಲಹೆ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಡಿಜೆ ಅಲೋಕ್ ಕುಮಾರ್ ಅವರ ಸಲಹೆಯನ್ನ ಪರಿಗಣಿಸಿ ಇವತ್ತು ನಟ ದರ್ಶನ್ ಅವರ ಬ್ಯಾರಕ್ ಏನಿದೆ ಅಂದ್ರೆ ದರ್ಶನ್ ಬ್ಯಾರಕ್ ಏನಿದೆ ಅದರ ಮುಂಭಾಗದ ಕಾರಿಡಾರ್ ನಲ್ಲಿ ನಟ ದರ್ಶನ್ ಸೇರಿದಂತೆ ಪ್ರದೂಷ್ ಆಗಿರ್ಬೋದು ಅವರ ಗ್ಯಾಂಗ್ ಎಲ್ಲ ಕೂಡ ಇವತ್ತು ಅಂದ್ರೆ ಯೋಗದಲ್ಲಿ ಭಾಗಿಯಾಗಿರುವಂತದ್ದು ಆ ಫೋಟೋದಲ್ಲಿ ನೋಡ್ಬೋದು ನೀವು. ಅನೂಪ್ ಕುಮಾರ್ ಆಗಿರ್ಬೋದು, ಪ್ರದೂಷ್ ಆಗಿರ್ಬೋದು, ನಟ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ರೆ ಜೊತೆಯಲ್ಲಿ ಮಹಿಳಾ ಕೈದಿಗಳ ಜೊತೆಯಲ್ಲಿ ಪವಿತ್ರ ಗೌಡ ಸಹ ಆ ಒಂದು ಯೋಗದಲ್ಲಿ ಭಾಗಿಯಾಗಿ 1 ಗಂಟೆಗಳ ಕಾಲ ಯೋಗವನ್ನ ಮಾಡಿರುವಂತದ್ದು. ಆ ಬಳಿಕ ಅವರವರ ಬ್ಯಾರಕ್ಕೆ ತೆರಳಿದ್ದಾರೆ. ಅನಂತರ ಒಳ್ಳೆ ರೀತಿಯಲ್ಲಿ ಅವ್ರಿಗೂ ಕೂಡ ಅಂದ್ರೆ ಯೋಗದಲ್ಲಿ ಭಾಗಿಯಾದಂತ ಎಲ್ಲಾ ಕೈದಿಗಳಿಗೂ ಕೂಡ ಇದೇ ರೀತಿಯಾಗಿ ಪ್ರತಿನಿತ್ಯ ಯೋಗವನ್ನ ಮಾಡಿದ್ರೆ ತಮ್ಮ ದೈನಂದಿನ ಒಂದು ಹೆಲ್ತ್ ವಿಚಾರದಲ್ಲಿ, ದೇಹದೆಲ್ಲ ವಿಚಾರದಲ್ಲಿ ಆಗಿರ್ಬೋದು, ಆರೋಗ್ಯದ ವಿಚಾರದಲ್ಲಿ ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಯೋಗದಲ್ಲಿ ಭಾಗಿಯಾದಂತ ಎಲ್ರಿಗೂ ಕೂಡ ಇವತ್ತು ಡಿಜೆ ಅಲೋಕ್ ಕುಮಾರ್ ಅವರು ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಆಗಿರುವಂತದ್ದು. ಮತ್ತೆ ಇವತ್ತು ವಿಶೇಷ ಅಂದ್ರೆ ನಟ ದರ್ಶನ್ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿರುವಂತದ್ದು. ಧನುಶ್ರೀ, ಗಂಗಾಧರ್, ಕಳೆದ ಬಾರಿ ಕೂಡ ಹೆಲ್ತ್ ಗ್ರೌಂಡ್ ಮೇಲೆ ಅವರು ಬೇಲ್ ಮೂಲಕ ಹೊರಗಡೆ ಬರ್ತಾರೆ, ಈಗ ಬೇರೆ ಮತ್ತೆ ಬೆನ್ನೋವು ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ? ಮತ್ತೇನಾದ್ರೂ ಆಪರೇಷನ್ ಬೆನ್ನು ಮೂಳೆ ಸರ್ಜರಿ ಆಗ್ಬೇಕು ಅಂತ ಏನಾದ್ರು ಕಾರಣ ಕೊಡಬಹುದಾ? ಸದ್ಯದ ಜೈಲಿನ ಮೂಲಗಳಿಂದ ಮಾಹಿತಿ ಪ್ರಕಾರ ಧನುಶ್ರೀ ಅಂದ್ರೆ ನಟ ದರ್ಶನ್ ಆರೋಗ್ಯ ವಿಚಾರದಲ್ಲಿ ಅವರಿಗೆ ಹೆಲ್ತ್ ಕಂಡೀಷನ್ ಏನೇ ಸಮಸ್ಯೆ ಇದ್ರು ಕೂಡ ಕೂಡಲೇ ವೈದ್ಯರಿಂದ ಅಲ್ಲಿನ ಜೈಲಿನ ಫಿಸಿಯೋಥೆರಪಿಯನ್ನ ಮಾಡ್ಲಾಗ್ತಾ ಇದೆ. ಏನು ಇಂದಿರಾ ಗಾಂಧಿ ಆಸ್ಪತ್ರೆ, ಸಂಜಯ್ ಗಾಂಧಿ ಆಸ್ಪತ್ರೆಯ ವೈದ್ಯರಿಂದ ಅವರಿಗೆ ಆಗಾಗ ಫಿಸಿಯೋಥೆರಪಿಯನ್ನು ಮಾಡಿಸುವಂತ ಕೆಲಸ ಮಾಡ್ಲಾಗ್ತಿರುವಂತದ್ದು. ಸದ್ಯಕ್ಕೆ ಆಪರೇಷನ್ ಆಗಿರ್ಬೋದು, ಸರ್ಜರಿ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಅಧಿಕೃತ ಮಾಹಿತಿ ಯಾವುದು ಇಲ್ಲ. ಆದ್ರೆ ಅವ್ರಿಗೆ ಬೆನ್ನೋವು ಆಗಾಗ ಕಾಣಿಸ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಚೇರ್ ಆಗಿರ್ಬೋದು, ಕೆಲ ಒಂದು ಸೌಲಭ್ಯಗಳನ್ನ ಜೈಲಲ್ಲಿ ಅಂದ್ರೆ ರೂಲ್ಸ್ ಮ್ಯಾನ್ಯುವಲ್ ಪ್ರಕಾರವಾಗಿ ಯಾವ್ದು ಕೊಡ್ಬೇಕು ಅವೆಲ್ಲ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ಆಗಾಗ ಫಿಸಿಯೋಥೆರಪಿ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಜೊತೆಯಲ್ಲಿ ದರ್ಶನ್ನೇ ಆಗ ಸಂದರ್ಭದಲ್ಲಿ ಯೋಗ ಮಾಡುವಂತದ್ದು ಅಂದ್ರೆ ಇನ್ನು ನಮ್ಮ ಶವಾಸನ ಆಗಿರ್ಬೋದು, ಪ್ರಾಣಾಯಾಮ ಮಾಡುವಂತದ್ದು ಆಗಾಗ ಮಾಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಯೋಗದಲ್ಲಿ ಸ್ವಲ್ಪ ಬೆನ್ನೋವು ಇದೆ ಅಂತ ಹೇಳಿ ನಾನು ಭಾಗಿಯಾಗಲ್ಲ ಅಂತ ಅವರು ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಅನಂತರ ಅಲೋಕ್ ಕುಮಾರ್ ಅವರು ಸಲಹೆ ಕೊಟ್ಟಂತ ಬಳಿಕ ಅವರು ಭಾಗಿಯಾಗಿ ನಟ ದರ್ಶನ್ ಇವತ್ತು ಯೋಗ ಇದರಲ್ಲಿ ದಿನಾಚರಣೆಯಲ್ಲಿ ಇವತ್ತು ಭಾಗಿಯಾಗಿ ಅವರು 1 ಗಂಟೆಗಳ ಕಾಲ ಅದರಲ್ಲಿ ಅವರು ಕೂಡ ಯೋಗವನ್ನ ಮಾಡಿರುವಂತದ್ದು. ಧನುಶ್ರೀ, ಈಗ ಬೆನ್ನು ನೋವೆಲ್ಲ ಇದೆಯಲ್ಲ, ಎಕ್ಸ್ಟ್ರಾ ಫೆಸಿಲಿಟೀಸ್ ಏನಾದ್ರು ದರ್ಶನ್ಗೆ ಸಿಗ್ತಾ ಇದೆಯಾ ಈ ಒಂದು ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಅಲ್ಲಿ ಜೈಲಿನಲ್ಲಿ ಅವರ ಅಂದ್ರೆ ನಟ ದರ್ಶನ್ಗೆ ಬೆನ್ನೋವು ಸಮಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಫಿಸಿಯೋಥೆರಪಿಯನ್ನ ಆಗಾಗ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೆ ಹೆಚ್ಚಾಗಿ ಬೆನ್ನೋವು ಕಾಣಿಸ್ಕೊಂಡ್ರೆ ಅವ್ರಿಗೆ ಕೂಡಲೇ ಟ್ರೀಟ್ಮೆಂಟ್ಗೆ ಕೊಡಿಸುವಂತ ಕೆಲಸವನ್ನ ಕೂಡ ಜೈಲಿನ ಅಧಿಕಾರಿಗಳು ಸಹ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಮೊದಲು ಹೋಲಿಕೆಯನ್ನ ಮಾಡ್ಕೊಂಡ್ರೆ ಈಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೊದಲು ಜೈಲಿನ ವಾತಾವರಣಕ್ಕೆ ಹೊಂದ್ಕೊಂಡಿರಲಿಲ್ಲ, ಸರಿಯಾಗಿ ಅವರು ಊಟದ ವ್ಯವಸ್ಥೆ ಎಲ್ಲ ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಯಾವ್ದು ಕೂಡ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಏನೇ ಕೂಡ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಅಥವಾ ಏನಾದ್ರು ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಅವೆಲ್ಲವೂ ಕೂಡ ಸೆಕ್ಯೂರಿಟಿಯ ಜೊತೆಯಲ್ಲಿ ಅವರ ಹೆಲ್ತ್ ವಿಚಾರದಲ್ಲಿ ಕೂಡ ಡಾಕ್ಟರ್ನ ನೇಮಕ ಮಾಡುವ ಮೂಲಕವಾಗಿ ಅನಂತರ ಅವ್ರಿಗೆ ಫಿಸಿಯೋಥೆರಪಿಯನ್ನ ಮಾಡಿಸೋದು ಮತ್ತೆ ಮೆಡಿಸಿನ್ಸ್ ಇವೆಲ್ಲವೂ ಕೂಡ ಯಾವ ರೀತಿ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಆಗ್ತಾ ಇದೆ. ಇವತ್ತು ಬೆನ್ನೋವಿದೆ ಅಂತೇಳಿ ಅವ್ರು ರೀಸನ್ ಕೊಟ್ಟಿದ್ರು ಸಹ ಅವರ ಒಂದು ಡಿಜಿ ಅವರ ಒಂದು ಸಲಹೆ ಮೇರೆಗೆ ಯೋಗವನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಮಾಹಿತಿಗಾಗಿ.